ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗಾಯತ್ರಿ, ಇವ್ರು ನನ್ನ ಹಸ್ಬೆಂಡು ಹರ್ಷು. ಸೊ ಇವತ್ತು ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಏನು ವಿಡಿಯೋ ಮಾಡ್ತಾಯಿದ್ದೀವಿ? ಕ್ವಶನ್ ಆ್ಯಂಡ್ ಆನ್ಸರ್ಸ್, ಜನರಲ್ ನಾಲೆಡ್ಜ್, ಬುದ್ಧಿವಂತರಿಗೆ ಮಾತ್ರ ಅಂತೆ. ಸೊ ಫೇಸ್ಬುಕ್ಕಲ್ಲಿ ಕ್ವಶನ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೊಬೈಲ್ ಕೈಯಲ್ಲಿದೆ. ಸೊ ಓಕೆ, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಬನ್ನಿ ಇವಾಗ ಜನರಲ್ ನಾಲೆಜು ಕ್ವಶನ್ ಆ್ಯಂಡ್ ಆನ್ಸರು ವಿಡಿಯೋ ಹೇಗೆ ಹೋಗುತ್ತೆ ನೋಡೋಣ. ಯಾರು ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾರೆ. ನನಗಂತೂ ಒಂಚೂರು ಜನರಲ್ ನಾಲೆಜ್ ಇಲ್ಲ. ನಮ್ಮವರು ಚೆನ್ನಾಗಿ ಎಲ್ಲದಕ್ಕೂ ಆನ್ಸರ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಆ ವಿಡಿಯೋ ನೋಡಿಲ್ಲ, ಪ್ರಿಪೇರು ಆಗಿಲ್ಲ. ಜಸ್ಟ್ ಹಂಗೆ ಯಾವುದು ವಿಡಿಯೋ ಪ್ಲೇ ಮಾಡ್ತೀವಿ. ಸೊ ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಆನ್ಸರು. ಸೊ ನಿಮಗೆ ಈ ಕ್ವಶನ್ಗೆಲ್ಲ ಆನ್ಸರ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋಗೆ ಹೋಗೋಣ. ಓಕೆ, ಸ್ಟಾರ್ಟ್ ಮಾಡೋಣ. ರಾವಣ ಮಗನ ಹೆಸರೇನು? ಕುಂಭಕರ್ಣ, ರಾಮ, ಕುಬೇರ, ಇಂದ್ರಜಿತ್. ರಾವಣನ ಮಗನ ಹೆಸರು ಏನು? ಕುಂಭಕರ್ಣ ತಮ್ಮ, ರಾಮಂತೂ ಅಲ್ಲ. ಕುಬೇರ, ಇಂದ್ರಜಿತ್ತ. ಗೊತ್ತಿರಲಿಲ್ಲ ಫ್ರೆಂಡ್ಸ್. ಯಾವ ಪ್ರಾಣಿ ಕಿರುಚಿದರೂ ಶಬ್ದ ಬರೋದಿಲ್ಲ? ಜಿರಾಫೆ, ಹುಲಿ, ನಾಯಿ. ಜಿರಾಫೆ ಇರಬೇಕು. ಸೂರ್ಯ. ಹನುಮಂತ ಸೂರ್ಯನ ನುಂಗಕ್ಕೆ ಹೋಗಿ ಬಾಯಿ ಎಲ್ಲ ಕೆಂಪು ಮಾಡ್ಕೊಂಬಿಟ್ಟ. ಇದು ಆನ್ಸರ್ ಗೊತ್ತು ಎಲ್ಲರಿಗೂ, ಚಿಕ್ಕ ಮಕ್ಳಿಗೂ ಗೊತ್ತು ಫ್ರೆಂಡ್ಸ್. ಈ ಕ್ವಶನ್ ಎಳೆ ಮಗು ಗೊತ್ತಿಲ್ಲ, ಚಿಕ್ಕ ಮಗು ಗೊತ್ತು. ಗುಬ್ಬಚ್ಚಿ. ಹೌದು ಫ್ರೆಂಡ್ಸ್, ಇಂಟರ್ನೆಟ್ಟಿಂದ ಗುಬ್ಬಚ್ಚಿಗಳೆಲ್ಲ ಹೊರಟೋಗ್ತಾ ಇದ್ದಾವೆ. ಅದಕ್ಕೆ ಆ ಪಾಟಿ ಇಂಟರ್ನೆಟ್ ಯೂಸ್ ಮಾಡ್ತೀಯಲ್ಲ ನೀನು? ನಾನೆಲ್ಲಿ ಯೂಸ್ ಮಾಡ್ತಾ ಇದ್ದೀನಿ? ಅದು ವಿಡಿಯೋ ಡೌನ್ಲೋಡ್ ಮಾತ್ರ ಹಾಕ್ತೀನಿ. ಬಿಳಿ ಚಿನ್ನನಾ? ಯಾವುದು? ಹಾಳು, ಕಾಗದ, ಹತ್ತಿ, ಬಿಳಿ ಬಣ್ಣ. ಹತ್ತಿ. ಎಲ್ಲ ಆಪ್ಷನ್ ಸಿ, ಅತಿ ಹೆಚ್ಚಿನವೆಂದು ಹತ್ತಿಯನ್ನು ಕರೆಯುತ್ತಾರೆ. ನಿಮ್ಮ 6ನೇ ಪ್ರಶ್ನೆ, ಭಾರತ ದೇಶವು ಪಾಕಿಸ್ತಾನಕ್ಕಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ? ಭಾರತ ದೇಶವು ಪಾಕಿಸ್ತಾನಕ್ಕಿಂತ ಎಷ್ಟು? 2 ಪಟ್ಟು, ಡಿ 4 ಪಟ್ಟು. 3 ಪಟ್ಟು. 4 ಪಟ್ಟು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 4 ಪಟ್ಟು. ಭಾರತ ದೇಶವು ಪಾಕಿಸ್ತಾನಕ್ಕಿಂತ 4 ಪಟ್ಟು ದೊಡ್ಡ. 4 ಪಟ್ಟು ಅಂತೆ. ಪ್ರಶ್ನೆ, ಯಾವ ಪ್ರಾಣಿಯು ಆಕಾಶ ನೋಡಲು ಸಾಧ್ಯವಿಲ್ಲ? ಆಪ್ಷನ್ ಎ ಸಿಂಹ. ಯಾವ ಪ್ರಾಣಿಯು ಆಕಾಶ ನೋಡಲು ಸಾಧ್ಯವಿಲ್ಲ? ಸಿಂಹ, ಹಂದಿ. ಅದಕ್ಕೆ ಬೆಳಗ್ಗೆ ಇಷ್ಟ ಆಗಲ್ಲ. ಈ ಪ್ರಶ್ನೆಗೆ ಸರಿಯಾದ ಹಂದಿಯು ಆಕಾಶ ನೋಡಲು ಸಾಧ್ಯವಿಲ್ಲ. ನಿಮ್ಮ 8ನೇ ಪ್ರಶ್ನೆ, ವಾಷಿಂಗ್ ಮಿಷಿನ್ ಅನ್ನು ಕಂಡುಹಿಡಿದ ದೇಶ ಯಾವುದು? ಆಪ್ಷನ್ ಅಮೆರಿಕ, ಬಿ ಜರ್ಮನಿ, ಚೀನಾ. ಡಿ ಚೀನಾ. ಇಂಥವೆಲ್ಲ ಜರ್ಮನಿನಾ? ಸ್ಕಿಪ್ಪು ಶಾಪಾ? ಓಕೆ. ಹೌದು, ನಮಗೆ ಕಣ್ಣು ಕಾಣಲ್ಲ. ಸ್ವಲ್ಪ ಸೌಂಡ್ ಕಡಿಮೆ ಇಕ್ಕೆ ಅದೆಲ್ಲ ಇದಾಗ್ಬಿಡುತ್ತೆ. ಜಾಸ್ತಿ ಇತ್ತವ್ರು ನೋಡಿ ಫ್ರೆಂಡ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ. ವಾಷಿಂಗ್ ಮಿಷಿನ್ ಅನ್ನು ಕಂಡುಹಿಡಿದ ದೇಶ ಎಲ್ಲ ಚೀನಾನೇ ಕಂಡುಹಿಡಿದಿಲ್ಲ. ಜಪಾನು. ಹನುಮಂತನ ತಾಯಿ ಹೆಸರೇನು? ಅಂಜನಾದೇವಿ. ನಮಗೂ ಗೊತ್ತು ಈ ಕ್ವಶನ್ಗೆ ಆನ್ಸರು. ನೀವೇ ಹೇಳ್ಬಿಡ್ರಿ ಎಲ್ಲ. ನಮಗೂ ಗೊತ್ತಿತ್ತು ಫ್ರೆಂಡ್ಸ್ ಈ ಕ್ವಶನ್ಗೆ ಆನ್ಸರು. ಹನುಮಂತನ ತಾಯಿ ಅಂಜನಾದೇವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಜನಾದೇವಿ. ಹನುಮಂತನ ತಾಯಿ ಹೆಸರು ಅಂಜನಾದೇವಿ. ನಿಮ್ಮ 10ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಮರ ಯಾವುದು? ಆಪ್ಷನ್ ಎ ಅರಳಿ ಮರ. ಆಲದ ಮರ. ಬಿ ಆಲದ ಮರ. ಅಂತ ಹೇಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಲದ ಮರ. ಆಪ್ಷನ್ ಎ ಅರಳಿ ಮರ. ಅರಳಿ ಮರ. ಹಾಗಾದ್ರೆ ನಾನೇ ಕರೆಕ್ಟಾಗಿ ಹೇಳಿದ್ದು ಫ್ರೆಂಡ್ಸ್. ಏನೋ ಫಸ್ಟ್ ಅರಳಿ ಮರ ಅಂದೆ. 11ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂಚೆ ಕಚೇರಿಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಜಪಾನ್, ಬಿ ರಷ್ಯಾ, ಸಿ ಚೀನಾ, ಭಾರತ. ನೀವು? ಸರಿ ಬದಲಾಯಿಸ್ತೀನಿ. ಚೀನಾನಾ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ನಮ್ಮ ಭಾರತದಲ್ಲೇ ರೀ ಜಾಸ್ತಿ ಅಂಚೆ ಕಚೇರಿಗೆ ಇರೋದು. ಲೆಟರ್ ಎಲ್ಲ ಬರೆಯೋದು ನಾವೇ. ನಿಮ್ಮ 12ನೇ ಪ್ರಶ್ನೆ, ಮಹಾಭಾರತದ ದುರಂತ ನಾಯಕ ಯಾರು? ಆಪ್ಷನ್ ಎ ಕರ್ಣ, ಬಿ ಭೀಮ, ಕರ್ಣ. ಸಿ ಅರ್ಜುನ, ಡಿ ದುರ್ಯೋಧನ. ಕರ್ಣ. ಪಾಪ ಕರ್ಣ. ಹೇಳಿ.
ಅಂದರೆ ಅವ್ರ ವಂಶದವ್ರನ್ನೇ ಸಾಯಿಸ್ಬಿಟ್ನಲ್ಲ, ಮಹಾಭಾರತದ ದುರಂತ ಅವ್ರ ವಂಶದವ್ರನ್ನೇ ಅದೇ ಪಾಂಡವರೆಲ್ಲ ಅವ್ರ ವಂಶದವ್ರೆ, ಅವ್ರನ್ನೇ ಕೊಲೆ ಮಾಡೋಕ್ಕಾಗಲ್ಲ. ಎಷ್ಟು ಕೋಣೆ ಮಾನವನ ಹೃದಯದಲ್ಲಿ ಎಷ್ಟು ಎಷ್ಟು 4 ಕೋಣೆಗಳಿದಾವೆ. ನಾನು ಚಿಕ್ಕ ವಯಸ್ಸೆಲ್ಲ ಕೇಳಿದೆ, ಅದು 7 ವಯಸ್ಸಲ್ಲಿದ್ದಾಗ 4 ಕೋಣೆ. ಹೃದಯದಲ್ಲಿ ಎಷ್ಟು ಕೋಣೆಗಳಿದಾವೆ? 4 ಕೋಣೆಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 4 ಕೋಣೆ. ಮಾನವನ ಹೃದಯದಲ್ಲಿ 4 ಕೋಣೆಗಳಿವೆ. ನಿಮ್ಮ 14ನೇ ಪ್ರಶ್ನೆ, ಯಾವ ಸಮುದ್ರದ ಜೀವಿ ನೀಲಿ ರಕ್ತವಿರುತ್ತದೆ? ಆಪ್ಷನ್ ತಿಮಿಂಗಲ. ಆಕ್ಟೋಪಸ್, ಬಿ ತಿಮಿಂಗಲ, ಸಿ ಮೀನು, ನೀಲಿ ರಕ್ತ. ಆಮೆ. ನೀಲಿ ಆಕ್ಟೋಪಸ್, ತಿಮಿಂಗಲ, ಮೀನು, ತಿಮಿಂಗಲ. ಇಲ್ಲ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಟೋಪಸ್. ಆಕ್ಟೋಪಸ್ ಜೀವಿಗೆ ನೀಲಿ ನಾನು ರಕ್ತವಿರುತ್ತದೆ. ತಿಮಿಂಗಲ ಅಂದೆ. ನಾನು ಹೇಳಿದ್ದು ಫಾಲೋ ಆಗಬಾರ್ದು. ಪ್ರಶ್ನೆ, ಚಿಕ್ಕ ಮನೆಗೆ ಚಿನ್ನದ ಬೀಗ. ಈ ಒಗಟನ್ನು ಬಿಡಿಸಿ. ಆಪ್ಷನ್ ಎ ಮನೆಗೆ ಮನೆ, ಚಿನ್ನದ ಬಿ ಬೀಗ. ಕಾರುಂಗರ, ಸಿ ಮುಗುತಿ. ಬಿ ಉಂಗುರ. ಮುಗುತಿ ಈ ಕಡೆ ಐತೆ. ಮುಗುತಿ, ಚಿಕ್ಕ ಮನೆಗೆ ಚಿನ್ನದ ಬೀಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಗುತಿ. ಚಿಕ್ಕ ಮನೆಗೆ ಚಿನ್ನದ ಬೀಗ. ಈ ಒಗಟಿಗೆ ಸರಿ ಉತ್ತರ ಮೂಗುತಿ. ನಿಮ್ಮ 16ನೇ ಪ್ರಶ್ನೆ, ಯಾವ ಜೀವಿಗಳು ಹುಟ್ಟುವಾಗ ಗಂಡಾಗಿ ಹುಟ್ಟಿದ ನಂತರ ಹೆಣ್ಣಾಗುತ್ತವೆ? ಆಪ್ಷನ್ ಎ ಸಮುದ್ರ ಕುದುರೆ, ಬಿ ಮೀನು, ಸಿ ಸೀಗಡಿ, ಡಿ ಇದಕ್ಕೆ ಆನ್ಸರ್ ಗೊತ್ತಿಲ್ಲ. ಆನ್ಸರ್ ಗೊತ್ತಿಲ್ಲ. ಎಕ್ಸಾಂಪಲ್ ಡಿ ಎಡಿ ಅನ್ಕೊಂಡಿದ್ದೀನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೀಗಡಿ. ಸೀಗಡಿ ಜೀವಿಗಳು ಹುಟ್ಟುವಾಗ ಗಂಡಾಗಿ ಹುಟ್ಟಿದ ನಂತರ ಹೆಣ್ಣಾಗುತ್ತವೆ. ನಿಮ್ಮ question ಗೆ 17ನೇ answer ಪ್ರಶ್ನೆ, ಗೊತ್ತಾ? ಯಾವ ಉಪ್ಪು ಬಳಸುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ ಎ ಕಪ್ಪು ಕಪ್ಪು ಉಪ್ಪು, ಉಪ್ಪು, black ಬಿ salt. ಬ್ರೌನ್ ಯಾವ ಉಪ್ಪು, ಉಪ್ಪು ಸಿ ಬಳಸುವುದರಿಂದ ಬಿಳಿ ಆರೋಗ್ಯಕ್ಕೆ ಒಳ್ಳೆಯದು? ನೀಲಿ ಕಪ್ಪು ಉಪ್ಪು. ಉಪ್ಪು, ಬ್ರೌನ್ ಉಪ್ಪು, ಬಿಳಿ ಉಪ್ಪು, ನೀಲಿ ಉಪ್ಪು, ಆ, black ಉಪ್ಪು, ಬಿಳಿ ಉಪ್ಪು. ಈ ಕಪ್ಪು ಪ್ರಶ್ನೆಗೆ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಕಪ್ಪು ಉಪ್ಪು, ಉಪ್ಪು. black salt. ಉಪ್ಪು ಬಳಸುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಬಿಳಿ ನಿಮ್ಮ ಉಪ್ಪು 18ನೇ ಉಪಯೋಗಿಸೋದು. ಪ್ರಶ್ನೆ, ಕೆಂಪು Black salt ಕೋಟೆಯನ್ನು ಇದೆ. ಕಟ್ಟಲು ಎಷ್ಟು ಸಮಯ ತೆಗೆದುಕೊಂಡಿತು? ಕೆಂಪು ಆಪ್ಷನ್ ಎ 2 ಕೋಟೆಯನ್ನು ವರ್ಷ, ಕಟ್ಟಲು ಎಷ್ಟು ಬಿ ಸಮಯ 10 ತೆಗೆದುಕೊಳ್ಳುವುದು? ಸಿ 2 4 ವರ್ಷ. ವರ್ಷ, ಡಿ 20 ವರ್ಷ. ಗೊತ್ತಿಲ್ಲ ಫ್ರೆಂಡ್ಸ್, ಅಂದಾಜಾಗಿ ಅಂದ್ರೆ 10 ವರ್ಷ ಅಂತ ಹೇಳ್ಬೋದು. ಗೆಸ್ಸಿಂಗ್. 4 ವರ್ಷ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 10 ವರ್ಷ. ಕೆಂಪು ಕೋಟೆಯನ್ನು Guessing. ಕಟ್ಟಲು 10 ವರ್ಷ ಸಮಯ ತೆಗೆದುಕೊಂಡಿತ್ತು. ಈ ತರ ಗೆಸ್ಸಿಂಗ್ ಅಲ್ಲೇ ನಾನು ಯಾವ ಹಣ್ಣು ಪಾಸ್ ಆಗ್ಬಿಟ್ಟಿದ್ದೀನಿ ಕಣ್ಣಿಗೆ ತುಂಬಾ ಫ್ರೆಂಡ್ಸ್. ಒಳ್ಳೆಯದು? ಯಾವ ಹಣ್ಣು ಆಪ್ಷನ್ ಎ ಕಣ್ಣಿಗೆ ಸೇಬು, ತುಂಬಾ ಒಳ್ಳೆಯದು? ದ್ರಾಕ್ಷಿ, ಯಾವ ಹಣ್ಣು ಸಿ ಕಣ್ಣಿಗೆ ಕಿತ್ತಳೆ ತುಂಬಾ ಹಣ್ಣು, ಒಳ್ಳೆಯದು? ಡಿ ಸೇಬು, ಪೈನಾಪಲ್. ದ್ರಾಕ್ಷಿ, ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣು, ಎ ಸೇಬು. ಕಿತ್ತಳೆ ಹಣ್ಣು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣು ವಿಟಮಿನ್ ಸಿ ಕಣ್ಣಿಗೆ ಇರುತ್ತೆ. ತುಂಬಾ ಒಳ್ಳೆಯದು. ವಿಟಮಿನ್ ಎ ಕಣ್ಣಿಗೆ ಬರೋದು. 20ನೇ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಕುಡಿಯುವ ಪಾನೀಯ ಯಾವುದು? ಆಪ್ಷನ್ ಎ ಕಾಫಿ, ಬಿ ಕೂಲ್ ಡ್ರಿಂಕ್ಸ್, ಸಿ ಟೀ, ಡಿ ಫ್ರೂಟ್ ಜ್ಯೂಸ್. ಟೀ. ಹಾ? ಜಗತ್ತಿನಲ್ಲಿ ಅತಿ ಹೆಚ್ಚು Cold ಕುಡಿಯುವ drinks. ಪಾನೀಯ. ಟೀ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟೀ. ಸಿ ಟೀ. ಜಗತ್ತಿನಲ್ಲಿ ಅತಿ ಹೆಚ್ಚು ಕುಡಿಯುವ ಪಾನೀಯ ಟೀ ಆಗಿದೆ. ನಿಮ್ಮ 21ನೇ ಪ್ರಶ್ನೆ, ಯಾವ ದೇಶದಲ್ಲಿ ಪ್ರತಿದಿನ 2 ಬಾರಿ ರಾಷ್ಟ್ರೀಯ ಗೀತೆಯನ್ನು ಹಾಡುತ್ತಾರೆ? ಯಾವ ಆಪ್ಷನ್ ಎ ದೇಶದಲ್ಲಿ ಜಪಾನ್, 2 ಬಿ ದಿನ ಇಂಗ್ಲೆಂಡ್, ಪ್ರತಿಭಟನೆ ಸಿ ನೆದರ್ಲ್ಯಾಂಡ್, ಡಿ ಐಸ್ಲ್ಯಾಂಡ್. ಜಪಾನ್. ನೀವು ಹೇಳಿ. ಥೈಲ್ಯಾಂಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಥೈಲ್ಯಾಂಡ್ ದೇಶದಲ್ಲಿ ಪ್ರತಿದಿನ 2 ಬಾರಿ ಕರೆಕ್ಟಾಗಿ ಆನ್ಸರ್ ಮಾಡಿಬಿಟ್ರು ಫ್ರೆಂಡ್ಸ್ ನಮ್ಮವರು. ನಿಮ್ಮ 22ನೇ ಪ್ರಶ್ನೆ, ಕುರಿ ಪುಲಿಯು ಹುಟ್ಟಿದಾಗ ಎಷ್ಟು ದಿನಕ್ಕೆ ಕಣ್ಣು ಬಿಡುತ್ತದೆ? ಆಪ್ಷನ್ ಎ ತಕ್ಷಣ, ಬಿ 2 ಗಂಟೆಗೆ, ಸಿ ತಕ್ಷಣ. ಡಿ 2 ದಿನಕ್ಕೆ. 2 ಗಂಟೆಗೆ. 2 ಗಂಟೆಗ ಯಾಕೆ ಅಷ್ಟೊತ್ತು ತಗೊಳುತ್ತೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಗಂಟೆಗೆ. ಕುರಿ ಮರಿಯು ಹುಟ್ಟಿದ 2 ಗಂಟೆಗೆ ಕಣ್ಣು ಬಿಡುತ್ತದೆ. ನಮ್ಗೆ ನಿಮ್ಮ ಗೊತ್ತಿಲ್ಲ. 23ನೇ ಪ್ರಶ್ನೆ, ಪೊಂಗಲ್ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ತಮಿಳ್ನಾಡು. ಆಪ್ಷನ್ ಎ ಬಿಹಾರ, ಬಿ ಉತ್ತರ ಪೊಂಗಲ್ ಹಬ್ಬ ಪ್ರದೇಶ, ಸಿ ಆಚರಿಸೋದು ತಮಿಳ್ನಾಡಲ್ಲಿ. ಆಕ್ಚುಲಿ ಕೇರಳ ಬರಬೇಕಿತ್ತು ಪೊಂಗಲ್. ಪೊಂಗಲ್ ಕೇರಳ. ಕೇರಳ ಅಲ್ಲ. ಇಲ್ಲಿ ಈ ಕೊಟ್ಟಿಲ್ಲ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳ್ನಾಡು. ಪೊಂಗಲ್ ಅವ್ರಿಗೆ ಗೊತ್ತಿಲ್ಲ ಹಬ್ಬವನ್ನು ಅನ್ಸುತ್ತೆ. ತಮಿಳುನಾಡಿನಲ್ಲಿ ಆಚರಿಸುತ್ತಾರೆ. ಕೇರಳದಲ್ಲಿ ಜಾಸ್ತಿ ಆಚರಣೆ ಮಾಡೋದು ಪೊಂಗಲ್. ಕೇರಳದಲ್ಲಿ ಪೊಂಗಲ್ ಅಲ್ಲ, ಬೇರೆ ಏನೋ ಬರುತ್ತೆ ಅದು. ಒಬ್ಬ ಎಷ್ಟು ಕಷ್ಟವಾದ ಪ್ರಶ್ನೆ. ಪಾರ್ವತಿ ಪತಿ ಯಾರು? ಶಿವ. ಶಿವ, ನನ್ನ ಫೇವ್ರೆಟ್ ಗಾಡ್. ಎಷ್ಟು ಈಸಿ ಆಗಿರುತ್ತೆ ಅಂತಾರೆ. ಸಾಕೆ ನಾಳೆ ಈಸಿನೇ ಬರುತ್ತೆ. ಆಪ್ಷನ್ ಎ ಶಿವ. ಪಾರ್ವತಿಯ ಪತಿಯ ಹೆಸರು ಶಿವ. ಲಾಸ್ಟ್ 25ನೇ ಪ್ರಶ್ನೆ, ಬಿಯರ್ ಕುಡಿಯೋದ್ರಿಂದ Last question, ಯಾವ please. ವಿಟಮಿನ್ ಹೆಚ್ಚು ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಬಿಯರ್ ಎ ಕುಡಿಯೋದ್ರಿಂದ ಯಾವ ವಿಟಮಿನ್ ಹೆಚ್ಚು ಬೀಳುತ್ತಾ? ಸಿ ವಿಟಮಿನ್, ಡಿ ವಿಟಮಿನ್, ಎ ವಿಟಮಿನ್, ಕೆ ವಿಟಮಿನ್. ಕೆ. ಏನೋ ಬಿ ವಿಟಮಿನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ವಿಟಮಿನ್. ಬಿಯರ್ ಕುಡಿಯೋದ್ರಿಂದ ಬಿ ವಿಟಮಿನ್ ಹೆಚ್ಚು ಉತ್ಪತ್ತಿ. ಗೆಸ್ಸಲ್ಲಿ ಹೇಳ್ಬಿಟ್ಟೆ. ನಿಮ್ಮ 26ನೇ ಪ್ರಶ್ನೆ, Screenshot ಯಾವ ತಗೊಂಡ್ರಾ? ಮೂತ್ರ ಅಮೃತಕ್ಕೆ ಸಮ? ಆಪ್ಷನ್ ಎ ಸಿಂಹ, ಯಾವ ಪ್ರಾಣಿಯ ಹಸು. ಮೂತ್ರ ಅಮೃತಕ್ಕೆ ಸಮ? ಹಸು, ಹಾ, ಹಸು. ಹಸು. ಮೇಕೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಅನ್ಕೊಂಡ್ರೆ ನಾನು ನೀನು ಸೊ ಅನ್ಕೊಂಡ್ರೆ ಫ್ರೆಂಡ್ಸ್, ಯಾರು ಜಾಸ್ತಿ ಕ್ವಶನ್ಗೆ ಆನ್ಸರ್ ಮಾಡಿದ್ದು ಅಂದರೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡೇ ಜಾಸ್ತಿ ಆನ್ಸರ್ ಮಾಡಿದ್ದು. ಸೊ ಯಾರು ಜಾಸ್ತಿ ಆನ್ಸರ್ ಮಾಡಿದ್ರು, ಕರೆಕ್ಟಾಗಿ ಆನ್ಸರ್ ಮಾಡಿದ್ರು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಶೇರ್ ಮಾಡಬೇಕಾ ಯಾರಿಗೆ? ಫ್ರೆಂಡ್ಸ್ಗೆ. ಸೊ ಇರ್ರಿ, ಅದು ಮಾಡಿರಂತೆ, ಇರ್ರಿ ಒಂದು ನಿಮಿಷ, ಅದು ಎಂಡ್ ಮಾಡೋಣ. ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್. ಬಾಯ್ ಎವ್ರಿವನ್.